ಭಾನುವಾರ ಹೊಸ ಬಟ್ಟೆ ಖರೀದಿ ಮಾಡ್ತೀರಾ? ಹಾಗಾದ್ರೆ ಈ ವಿಡಿಯೋ ನೋಡಿ. ಹೌದು, ನಾವು ಧರಿಸುವ ಬಟ್ಟೆ ಸಮಾಜದಲ್ಲಿ ನಮ್ಮ ಗುರುತು ಹಾಗೂ ಗೌರವಕ್ಕೆ ಕಾರಣವಾಗ್ತದೆ. ಹಾಗೆಯೇ ವಾರದ ಪ್ರತಿ ದಿನವೂ ವಿಭಿನ್ನ ದೇವತೆ ಹಾಗೂ ಗ್ರಹಕ್ಕೆ ಸಮರ್ಪಿತವಾಗಿದೆ ಅಂತ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗ್ತದೆ. ಈ ಗ್ರಹಗತಿಗಳು ಪ್ರತಿದಿನವೂ ತನ್ನದೇ ಆದ ಪ್ರಭಾವವನ್ನು ಬೀರ್ತವೆ. ವಾರದ ಪ್ರತಿದಿನವೂ ವಿವಿಧ ಕಾರ್ಯಗಳನ್ನು ಮಾಡಬೇಕು ಹಾಗೂ ಮಾಡಬಾರದು ಅನ್ನೋ ನಿಯಮ ಇದೆ. ಹಾಗೆಯೇ ಬಟ್ಟೆಗಳ ವಿಚಾರದಲ್ಲಿ ಸಹ ನಾವು ಅನೇಕ ನಿಯಮಗಳನ್ನು ಪಾಲಿಸಬೇಕಾಗ್ತದೆ. ಮುಖ್ಯವಾಗಿ ವಾರದ ಕೆಲ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಹೊಸ ಬಟ್ಟೆಗಳನ್ನು ಖರೀದಿ ಮಾಡಬಾರದು. ಜೊತೆಗೆ ಹರಿದ ಬಟ್ಟೆಗಳನ್ನು ಸಹ ಹಾಕಬಾರದು. ಹೌದು, ಹೊಸ ಬಟ್ಟೆಯನ್ನು ಖರೀದಿ ಮಾಡುವಾಗ ಪಾಲಿಸಬೇಕಾದ ನಿಯಮಗಳು ಏನು ಅಂತ ತಿಳಿಯೋಣ. ಅದಕ್ಕೂ ಮುನ್ನ ಶಾಸ್ತ್ರ, ಆಚಾರ, ವಿಚಾರಗಳ ಮೇಲೆ ನಂಬಿಕೆ ಇದ್ದರೆ ತಪ್ಪದೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಜೀವನದಲ್ಲಿ ಏನಾದರೂ ಬಗೆಹರಿಸಲು ಸಾಧ್ಯವಾಗದ ಸಮಸ್ಯೆಗಳು ಇದ್ದರೆ ಎಲ್ಲಿ ಕಾಣ್ತಿರುವ ಗುರೂಜಿ ನಂಬರಿಗೆ ಕರೆ ಮಾಡಿ ಫೋನಿನಲ್ಲಿ ಪರಿಹಾರ ತಿಳಿಸಿಕೊಡ್ತಾರೆ. ಹೌದು, ಅನೇಕ ಜನರು ಭಾನುವಾರ ಬಟ್ಟೆ ಖರೀದಿ ಮಾಡ್ತಾರೆ. ಈ ದಿನ ರಜೆ ಇರೋದ್ರಿಂದ ಸಮಯ ಸಿಗ್ತದೆ ಅನ್ನೋ ಕಾರಣಕ್ಕೆ ಈ ದಿನವನ್ನು ಆಯ್ಕೆ ಮಾಡಲಾಗ್ತದೆ. ಆದರೆ ಜ್ಯೋತಿಷ್ಯದ ಪ್ರಕಾರ ಯಾವುದೇ ಕಾರಣಕ್ಕೂ ಭಾನುವಾರ ಮಾತ್ರ ಹೊಸ ಬಟ್ಟೆ ಖರೀದಿ ಮಾಡಬಾರದು. ಈ ದಿನ ಬಟ್ಟೆ ಖರೀದಿ ಮಾಡೋದ್ರಿಂದ ಕಷ್ಟಗಳು ಬರ್ತದೆ ಅನ್ನೋ ನಂಬಿಕೆ ಇದೆ. ಇದರ ಜೊತೆಗೆ ಭಾನುವಾರ, ಮಂಗಳವಾರ ಅಥವಾ ಶನಿವಾರದಂದು ನೀವು ಹೊಸ ಬಟ್ಟೆಗಳನ್ನು ಧರಿಸಬಾರದು. ಹೌದು, ಅನೇಕ ಜನರಿಗೆ ಗೊತ್ತಿರದ ವಿಚಾರ ಅಂದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾವುದೇ ಕಾರಣಕ್ಕೂ ಹರಿದ ಅಥವಾ ಸುಟ್ಟ ಬಟ್ಟೆಗಳನ್ನು ಸೋಮವಾರ ಧರಿಸಬಾರದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹರಿದ ಬಟ್ಟೆಗಳ ಮೇಲೆ ರಾಹುವಿನ ಕೆಟ್ಟ ಪರಿಣಾಮ ಇರುತ್ತದೆ. ಹಾಗಾಗಿ ಹರಿದ ಅಥವಾ ಸುಟ್ಟ ಬಟ್ಟೆಗಳನ್ನು ಧರಿಸೋದ್ರಿಂದ ಜೀವನದಲ್ಲಿ ರಾಹು ಕಾಟ ಹೆಚ್ಚಾಗ್ತದೆ. ಇದರಿಂದ ಒಂದಲ್ಲ ಒಂದು ಸಮಸ್ಯೆಗಳು ಬರ್ತದೆ. ಜೊತೆಗೆ ಜ್ಯೋತಿಷ್ಯದ ನಂಬಿಕೆಗಳ ಪ್ರಕಾರ ಮಂಗಳವಾರ ಸಹ ಯಾವುದೇ ಕಾರಣಕ್ಕೂ ಹೊಸ ಬಟ್ಟೆಯನ್ನು ಖರೀದಿ ಮಾಡಬಾರದು. ಇದರಿಂದ ಬದುಕಿನಲ್ಲಿ ಭಯ ಹಾಗೂ ನೋವು ಕಾಡುತ್ತೆ ಅನ್ನೋ ನಂಬಿಕೆ ಇದೆ. ಇನ್ನು ಮಂಗಳವಾರದಂದು ಹೊಸ ಬಟ್ಟೆಗಳನ್ನು ಖರೀದಿಸೋದು ಮಾತ್ರವಲ್ಲದೆ ಧರಿಸಲೂಬಾರದು. ಇದರಿಂದ ಜೀವನದಲ್ಲಿ ಕೋಪ ಮತ್ತು ಒತ್ತಡ ಹೆಚ್ಚಾಗ್ತದೆ. ಒಂದೊಂದು ವಾರಗಳಲ್ಲಿ ಬಟ್ಟೆ ಖರೀದಿ ಮಾಡೋದ್ರ ಹಿಂದೆ ಒಂದೊಂದು ಕಾರಣವಿರ್ತದೆ. ಅದಕ್ಕಾಗಿಯೇ ಬಟ್ಟೆಗಳನ್ನು ನೋಡಿ ಖರೀದಿ ಮಾಡಬೇಕು ಎನ್ನಲಾಗ್ತದೆ. ಇನ್ನು ಬುಧವಾರ ಸಹ ಹೊಸ ಬಟ್ಟೆಗಳನ್ನು ಧರಿಸಬಹುದು ಅನ್ನುತ್ತಾರೆ. ಆದರೆ ಬುಧವಾರ ಬಟ್ಟೆಗಳನ್ನು ಖರೀದಿ ಮಾಡಿದ್ರೆ ಬೇಗನೆ ಹರಿದು ಹೋಗುತ್ತೆ. ಈ ದಿನ ತೆಗೆದುಕೊಂಡು ಹೋದ ಬಟ್ಟೆಗಳು ಜಾಸ್ತಿ ದಿನ ಬಾಳಿಕೆ ಬರೋದಿಲ್ಲ ಅನ್ನೋ ನಂಬಿಕೆ ಸಹ ಇದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನೀವು ಸಂಪತ್ತು ಪಡಿಬೇಕು ಅಂದರೆ ಈ ದಿನ ಹರಿದ ಬಟ್ಟೆಗಳನ್ನು ಧರಿಸಬಾರದು. ಹೌದು, ಬಟ್ಟೆ ಖರೀದಿ ಮಾಡಲು ಉತ್ತಮವಾದ ದಿನ ಅಂದರೆ ಅದು ಗುರುವಾರ. ಈ ದಿನ ಬಟ್ಟೆಯನ್ನು ಖರೀದಿ ಮಾಡಿದ್ರೆ ಸಂಪತ್ತು ಹಾಗೂ ಉಲ್ಲಾಸ ಸಿಗ್ತದೆ ಅನ್ನೋ ನಂಬಿಕೆ ಇದೆ. ಭಾನುವಾರ, ಮಂಗಳವಾರ ಅಥವಾ ಶನಿವಾರದಂದು ನೀವು ಹೊಸ ಬಟ್ಟೆಗಳನ್ನು ಧರಿಸಬಾರದು. ನೀವು ಹೊಸ ಬಟ್ಟೆಯನ್ನು ಧರಿಸಬೇಕು ಅಂದರೆ ಸೋಮವಾರ, ಶುಕ್ರವಾರ ಅಥವಾ ಗುರುವಾರ ಹೊಸ ಬಟ್ಟೆಗಳನ್ನು ಒಮ್ಮೆ ಧರಿಸಿ ಮತ್ತೆ ಹೊರಗೆ ಹೋಗುವಾಗಲೂ ಕೂಡ ಧರಿಸ್ಕೊಂಡು ಹೋಗಬೇಕು. ಇನ್ನು ಶುಕ್ರವಾರ ಹೊಸ ಬಟ್ಟೆ ಖರೀದಿಗೆ ಶುಭ ದಿನ ಎನ್ನುವ ನಂಬಿಕೆ ಇದೆ. ಈ ದಿನ ಬಟ್ಟೆ ಖರೀದಿಸಿದ್ರೆ ಅದರಿಂದ ಮಹಾಲಕ್ಷ್ಮಿಯ ಕೃಪೆಗೆ ಪಾತ್ರರಾಗಬಹುದು. ಇದರಿಂದ ಸಂಪತ್ತು ಹಾಗೂ ಸಮೃದ್ಧಿ ಸಹ ಸಿಗ್ತದೆ. ಹೌದು, ಜ್ಯೋತಿಷ್ಯದ ಪ್ರಕಾರ ಶನಿವಾರ ಬಟ್ಟೆ ಖರೀದಿಸಬಾರದು. ಈ ದಿನ ಖರೀದಿ ಮಾಡಿದ ಬಟ್ಟೆಗಳು ಯಾವಾಗಲೂ ಕೊಳೆಯಾಗ್ತದೆ. ಇದರಿಂದ ಈ ದಿನ ಬಟ್ಟೆ ಖರೀದಿಯಿಂದ ದೂರ ಇರೋದು ಉತ್ತಮ. ಮಾಹಿತಿ ಇಷ್ಟ ಆದರೆ ಲೈಕ್ ಕೊಟ್ಟು ನಿಮ್ಮ ಆತ್ಮೀಯರಿಗೂ ಶೇರ್ ಮಾಡಿ ತಿಳಿಸಿ. ಧನ್ಯವಾದಗಳು.